ನಮಸ್ಕಾರ ಮಿತ್ರರೇ, ಬಿಜೆಪಿ ಬೀದಿ ಜಗಳ ಈಗ ದೆಹಲಿ ದಂಗೆಯಾಗಿ ಪರಿವರ್ತನೆಯಾಗಿದೆ. ನಿನ್ನೆ ಕುಮಾರ್ ಬಂಗಾರಪ್ಪ, ಎನ್.ಆರ್. ಸಂತೋಷ್, ರಮೇಶ್ ಜಾರಕಿಹೊಳಿ, ಜೆ.ಎಂ. ಸಿದ್ದೇಶ್ವರ್ ಮತ್ತು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಹಾಗೂ ಹಲವಾರು ಸ್ನೇಹಿತರು, ಈ ರೆಬಲ್ ಟೀಮ್ ಏನಿದೆಯೋ ಆ ಟೀಮ್ನ ಎಲ್ಲ ಸದಸ್ಯರು ದೆಹಲಿಗೆ ಪ್ರಯಾಣ ಮಾಡಿದರು. ಪ್ರಯಾಣ ಮಾಡುವಾಗ ಪತ್ರಿಕೆಯರೊಂದಿಗೆ ಅಂದರೆ ಟಿವಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಯತ್ನಾಳ್ ಅವರು 5 ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದರು. ನಂಬರ್ 1, ಯಡಿಯೂರಪ್ಪ ಮತ್ತು ಅವರ ಮಗನ ಕರ್ಮಕಾಂಡ ಅಂತ್ಯ ಆಗಬೇಕು. ನಂಬರ್ 1. ನಂಬರ್ 2, ವಿಜಯೇಂದ್ರ ಇಳಿಸಿ ಪಕ್ಷ ಉಳಿಸಿ. ನಂಬರ್ 3, ಕುಟುಂಬ ರಾಜಕಾರಣ ರಾಜ್ಯದಲ್ಲಿ ಅಂತ್ಯವಾಗಬೇಕು. ನಂಬರ್ 4, ಹಿಂದೂ ನಾಯಕರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಬೇಕು. ನಂಬರ್ 5, ನೇರ ಚುನಾವಣೆಯನ್ನು ಎದುರಿಸಬೇಕು. ನಾಮಿನೇಟೆಡ್ ಅಧ್ಯಕ್ಷರು ನಮಗೆ ಬೇಡ. ಇದು 5 ಬ್ರಹ್ಮಾಸ್ತ್ರಗಳನ್ನು ಬತ್ತಳಿಕೆಯಲ್ಲಿಟ್ಟು ಡೆಲ್ಲಿಗೆ ಪ್ರಯಾಣ ಮಾಡಿದರು. ಸ್ನೇಹಿತರೆ, ಈ ಬಿಜೆಪಿ ಒಳಜಗಳ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈ ವಿಚಾರವನ್ನು ಸವಿಸ್ತಾರವಾಗಿ ನಾನು ತಿಳಿಸ್ಬೇಕು ಅಂತ ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಸರ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋದ ಕೊನೆಯಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, ಯತ್ನಾಳ್ ಸಾಹೇಬ್ರು ಹೇಳಿದ ಮೊದಲನೇ ವಾಕ್ಯ ಯಡಿಯೂರಪ್ಪ ಮತ್ತು ಅವರ ಮಗನ ಕರ್ಮಕಾಂಡ್ಯ ಅಂತ್ಯವಾಗಬೇಕು ಅಂತ. ಅಂದರೆ ಯತ್ನಾಳ್ ಅವರು ಹೇಳೋ ಪ್ರಕಾರ ಯಡಿಯೂರಪ್ಪ ಮತ್ತು ವಿಜೇಂದ್ರರವರು ಕಾಂಗ್ರೆಸ್ ಜೊತೆಗೆ, ಡಿ.ಕೆ. ಶಿವಕುಮಾರ್ ಜೊತೆಗೆ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಭಾರತೀಯ ಜನತಾ ಪಕ್ಷದ ಸೋಲಿಗೆ ಪ್ರಮುಖ ಕಾರಣರಾಗಿದ್ದಾರೆ. ನಂಬರ್ 2, ಬಹಳಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ. ನಂಬರ್ 3, ವಿಜಯೇಂದ್ರರವರು ಯಡಿಯೂರಪ್ಪನವರ ನಕಲಿ ಸಹಿ ಮಾಡಿ ಹಣ ದಂಧೆ ಮಾಡಿದ್ದಾರೆ ಅಂತ. ಸ್ನೇಹಿತರೆ, ಇದೆಲ್ಲ ಯಡಿಯೂರಪ್ಪ ಅಂತವರಿಗೆ ಮತ್ತು ವಿಜೇಂದ್ರರವರಿಗೆ ಸರಿ ಅನ್ಸುತ್ತಾ? ಇದನ್ನೆಲ್ಲ ನೇರವಾಗಿ ಹೇಳಿದ್ರು ಸಹಿತ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವರು ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂದರೆ ಏನನ್ಸುತ್ತೆ? ಇದನ್ನ ಹೈಕಮಾಂಡ್ಗೆ ತಿಳಿಸ್ತೀವಿ, ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂತ. ನಂಬರ್ 2, ವಿಜಯೇಂದ್ರರವರನ್ನ ಇಳಿಸಬೇಕು, ಭಾರತೀಯ ಜನತಾ ಪಕ್ಷವನ್ನ ಉಳಿಸಬೇಕು ಅಂತ. ವಿಜಯೇಂದ್ರ ಅವರು ಇನ್ನು ಯಾವ ರೀತಿ ಮಾತಾಡ್ತಾರೆ ಇವರು ಅಂದರೆ, ಲೋಫರ್ಗಳು ಅಂತಾರೆ, ಬಚ್ಚ ಅಂತಾರೆ, ಇನ್ನೂ ಹಲವಾರು ಪದಗಳನ್ನು ಉಪಯೋಗಿಸ್ತಾರೆ. ಅವರಿಗೆ ಬಾಯಿಗೆ ಬೀಗ ಹಾಕ ಧೈರ್ಯ, ದಮ್ಮು, ತಾಕತ್ತು ಹೈಕಮಾಂಡ್ಗೂ ಇಲ್ಲ, ಯಡಿಯೂರಪ್ಪನವ್ರಿಗೂ ಇಲ್ಲ. ಪಕ್ಷ ಉಳಿಸ್ಬೇಕು, ಹೌದು, ಪಕ್ಷ ಉಳಿಬೇಕು ಅಂದರೆ ಇವರು ಇಳಿಲೇಬೇಕು ಅಂತಾರೆ. ನಂಬರ್ 3, ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅಂತಾರೆ. ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಮಗ ರಾಘವೇಂದ್ರರವರು MP ಆಗಿದ್ದಾರೆ, ಇನ್ನೊಬ್ಬ ಮಗ ವಿಜಯೇಂದ್ರರವರು MLA ಆಗಿದ್ದಾರೆ ಮತ್ತು ಈಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ.
ಇದು ವಂಶ ಪಾರಂಪರ್ಯ ಆಡಳಿತವನ್ನ ವಿರೋಧಿಸುತ್ತಿದ್ದಂತ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರಲ್ಲ. ಹಾಗಾಗಿ ಈ ಕುಟುಂಬ ರಾಜಕಾರಣವನ್ನ ಅಂತ್ಯ ಹಾಡಬೇಕು ಅಂತ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಹಿಂದೂ ನಾಯಕರೊಬ್ರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಅವ್ರು ಕೊಟ್ಟಂತ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ಹಿಂದೂ ಯುವಕರು ಯಾರಾದ್ರೂ ಮತೀಯ ಗಲಭೆಗಳಲ್ಲಿ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು, ಹೋರಾಟ ಮಾಡ್ತೀವಿ ಅನ್ನೋದು, ಪಕ್ಷದಿಂದ ಹಣವನ್ನು ಕೊಡೋದು, ಆಮೇಲೆ ಇವರ ಮೇಲೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು. ದುಷ್ಕರ್ಮಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಈ ಒಂದು ಕೇಸಿಗೆ ಅಂತ್ಯ ಆಡಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೀದಿಲಿ ನಿಂತ್ಕೊಂಡು ಮಾತಾಡೋದು, ಆಮೇಲೆ ಹಾಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದು ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರರ ಮೇಲೆ ಮಾಡಿದಂತ ನೇರ ಆಪಾದನೆ. ಕರ್ನಾಟಕದಲ್ಲಿ ಹಿಂದೂ ಯುವಕರು ಹತ್ಯೆ ಆಗ್ತಾರೆ, ಆದರೆ ಆ ಕೇಸು ಅಲ್ಲಿಗೆ ಮುಗಿದು ಹೋಗ್ತದೆ. ಯಾರ ನಾಯಕರ ಮಕ್ಕಳು ಹತ್ಯೆ ಆಗಲ್ಲ. ಪಾಪದ ಬಿಜೆಪಿ RSS ಅಂತ ಹೋರಾಡ ಅಂತ ಯಾವುದೋ ಬಡ ಹಿಂದುಳಿದ ವರ್ಗದ ಯಾರೋದೋ ಒಬ್ಬ ಹತ್ಯೆ ಆದ್ರೆ ಇಷ್ಟೇನು ನಡೀತಿರೋದು. ಅದನ್ನ ನಾವು ಸರಿ ಮಾಡಬೇಕು ಅಂದ್ರೆ ಹಿಂದೂ ನಾಯಕರನ್ನ ನೀವು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಯತ್ನಾಳ್ ಅವರು ನೇರವಾಗಿ ಚುನಾವಣೆಯನ್ನ ಮಾಡಿ, ನಂಬರ್ 5 ಚುನಾವಣೆಯನ್ನ ಮಾಡಿ ಚುನಾಯಿತ ಅಧ್ಯಕ್ಷರಿದ್ರೆ ಆ ಒಂದು ವ್ಯವಸ್ಥೆಗೆ ಗೌರವ ಇರುತ್ತೆ ಅಂತ. ಸ್ನೇಹಿತರೆ, ಬಿಜೆಪಿನಲ್ಲಿ ಇದು ಸಾಧ್ಯನಾ? ಯೋಚನೆ ಮಾಡಿ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದನೂ ಸಹಿತ 25 ವರ್ಷಗಳ ಹಿಂದೆ AK ಸುಬ್ಬಯ್ಯನವರಿದ್ದ ಕಾಲದಲ್ಲಿ ಚುನಾವಣೆ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಕೇಂದ್ರದಿಂದ ಹಿಡಿದು ರಾಜ್ಯದಿಂದ ಹಿಡಿದು ಒಬ್ಬ ಮಂಡಲ ಅಧ್ಯಕ್ಷರು ಮಾಡೋದಕ್ಕೂ ಸಹಿತ ಚುನಾವಣೆ ಹೆಸರಿನಲ್ಲಿ ನಾಮಿನೇಷನ್, ಒಂದೇ ಅರ್ಜಿ ಸ್ವೀಕಾರ, ಅವರೇ ನಮ್ಮ ರಾಜ್ಯಾಧ್ಯಕ್ಷರು. ಇದು ವ್ಯವಸ್ಥೆ. ಇದರ ಮೇಲೇನೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ನಂಬಿಕೆ ಇದೆ. ಯಾಕಪ್ಪ ಅಂದ್ರೆ ನನಗೆ ಹೈಕಮಾಂಡ್ ಸಂಪೂರ್ಣವಾಗಿ ಸಹಕಾರ ಮಾಡಿಕೊಡ್ತಾ ಇದೆ. ಮೋದಿ ಅವರು ನಮ್ಮ ಪರವಾಗಿದ್ದಾರೆ, ಅಮಿತ್ ಶಾ ಅವರು ನಮ್ಮ ಪರವಾಗಿದ್ದಾರೆ, ನಡ್ಡಾರವರು ನಮ್ಮ ಪರವಾಗಿದ್ದಾರೆ. ಹಾಗಾಗಿ ನಾನು ಮುಂದಿನ ಅಧ್ಯಕ್ಷನಾಗ್ತೀನಿ ಅಂತ ವಿಜೇಂದ್ರರವರು ಉದ್ದೇಶ, ಆಸೆ, ಕನಸು, ಅದನ್ನ ಕೊಳ್ಳಿ ಇಡಬೇಕು ಅನ್ನೋದೇ ಯತ್ನಾಳ್ ಟೀಮ್ನ ಉದ್ದೇಶ. ಒಂದೇ ಒಂದು ಪ್ರೋಗ್ರಾಮ್, 1 ಪಾಯಿಂಟ್ ಪ್ರೋಗ್ರಾಮ್ ಅಂತಾರಲ್ಲ ಹಾಗೆ, ವಿಜೇಂದ್ರನ ಇಳಿಸಿ ಪಕ್ಷ ಉಳಿಸಿ, ನೇರ ಚುನಾವಣೆ ಮಾಡಿ ವಿಜೇಂದ್ರ ನಾವು ಸೋಲಿಸ್ತೀವಿ. ಇದು ಬಿಜೆಪಿನಲ್ಲಿ ದೆಹಲಿವರೆಗೆ ತಲುಪಿರುವಂತ ದೆಹಲಿ ದಂಗೆ. ಹಾಗಾದ್ರೆ ಏನಾಗುತ್ತೆ? ಬಿಜೆಪಿನಲ್ಲಿ ಚುನಾವಣೆ ಆಗುತ್ತಾ? ನೇರ ಚುನಾವಣೆ ಆಗುತ್ತಾ? ನಾಮಿನೇಟ್ ಆಗುತ್ತಾ? ವಿಜೇಂದ್ರ ಮತ್ತೆ ಅಧ್ಯಕ್ಷರಾಗ್ತಾರ ಅಥವಾ ಹಿಂದೂ ನಾಯಕ ಒಬ್ಬ ಅಧ್ಯಕ್ಷರಾಗ್ತಾರ? ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಬಿಜೆಪಿಯ ಒಳ ಜಗಳ ಅಥವಾ ಬೀದಿ ಜಗಳ ಅಥವಾ ದೆಹಲಿ ದಂಗೆ ಅಂತ್ಯವಾಗೋದು ಯಾವಾಗ? ಇದು ನಾನು ನಿಮಗೆ ಕೇಳ್ತಿರೋ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗೆ ನೀವು ಕಾಮೆಂಟ್ಸ್ ಮೂಲಕ ಉತ್ತರ ಹೇಳಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಮೋರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ,
ಈ ರಾಜಕಾರಣ ಅನ್ನೋದು ಒಂದು ದಂಧೆಯಲ್ಲ. ರಾಜಕಾರಣ ಅನ್ನೋದು ಒಂದು ದಂಧೆಯಲ್ಲ. ರಾಜಕಾರಣ ಅನ್ನೋದು ಸೇವೆ ಮಾಡಲಿಕ್ಕಿರುವ ಒಂದು ಅವಕಾಶ. ಯಾರೇ ಅಧ್ಯಕ್ಷರಾಗಲಿ, ಯಾರೇ ಈ ಪದಾಧಿಕಾರಿಗಳಾಗಲಿ, ನಿಮ್ಮ ಸಮಯವನ್ನು ಅದಕ್ಕೆ ಕೊಟ್ಟು ನಿಮ್ಮ ಕೈಲಾದ ಸೇವೆಯನ್ನು ಪಕ್ಷಕ್ಕೆ ಮತ್ತು ಜನಹಿತಕ್ಕಾಗಿ ಮಾಡಬೇಕು ಅನ್ನೋದೇ ಇವತ್ತಿನ ಮಾರಲ್ ಆಫ್ ದಿ ಸ್ಟೋರಿ. ಸ್ನೇಹಿತರೆ, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.